ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ಮುರಳಿ ಜೊತೆಗೆ ಸ್ವಾಗತ. ನೋಡಿ, ಇವತ್ತು ಚಂದಾಪುರದಲ್ಲಿ ಶ್ರೀನಿಧಿ ವೈಭವ ಅಂತ ಬಿಟ್ಟು ಒಂದು ರೆಸ್ಟೋರೆಂಟ್ ಬಂದಿದ್ದೀನಿ. ನೋಡಿ, ಈ ರೆಸ್ಟೋರೆಂಟಲ್ಲಿ ಈಗ ಖಾರಾಬಾತು ಮತ್ತು ಕೇಸರಿಬಾತ್ ಮಾಡ್ತಾ ಇದ್ದಾರೆ. ಈಗ ಬನ್ನಿ ನೋಡೋಣ ಇವರು ಖಾರಾಬಾತು ಮತ್ತು ಕೇಸರಿಬಾತ್ ಇವರು ಯಾವ ರೀತಿ ಮಾಡ್ತಾರೆ ಅಂತ ಬಿಟ್ಟು ತೋರಿಸ್ಕೊಡ್ತೀನಿ. ಸ್ನೇಹಿತರೆ ನೋಡಿ, ಈ ಕಡೆ ಪಾತ್ರೆ ಕೇಸರಿಬಾತ್ಗೆ ಮತ್ತು ಇದು ಖಾರಾಬಾತ್ಗೆ. ನೋಡಿ, ಈ ಪಾತ್ರೆಯಲ್ಲಿ ನೀರು ಕಾಯಿಸ್ಕೊಳಕ್ಕಂತಾನೆ ಪಾತ್ರೆ ಇಟ್ಕೊಂಡಿದ್ದಾರೆ. ನೋಡಿ, ಈ ಕಡೆ ಈಗ 1 ಲೀಟ್ರು ರವೆ ಹಾಕ್ಕೊಂಡು, ಇದು ಬಾಂಬೆ ರವೆ ಹಾಕ್ಕೊಂಡು ಈಗ ಫ್ರೈ ಮಾಡ್ತಾ ಇದ್ದಾರೆ. ಇದು ಖಾರಾಬಾತ್ಗೆ. ನೋಡಿ, ಇದು ರವೆ ಫ್ರೈ ಮಾಡುವಾಗ ಇದು ಫ್ಲೇಮು ಫುಲ್ ಲೋ ಫ್ಲೇಮ್ ಇಟ್ಕೊಂಡು ಇದನ್ನ ಫ್ರೈ ಮಾಡ್ಕೋಬೇಕಾಗುತ್ತೆ, ಇಲ್ಲ ಅಂತಂದ್ರೆ ಸಿದೋಗುತ್ತೆ. ನೋಡಿ, ಇದನ್ನ ಕಂಟಿನ್ಯೂಸ್ ಆಗಿ ಈ ತರ ಮಿಕ್ಸ್ ಮಾಡ್ತಾ ಇದ್ದಾರೆ. ಈಗ ಫ್ರೈ ಆಗಿದೆ, ಫ್ರೈ ಆದ್ಮೇಲೆ ಈಗ ತೆಗಿತಾ ಇದೆ. ನೋಡಿ, ಇದನ್ನ ಜಸ್ಟ್ 3 ರಿಂದ 4 ನಿಮಿಷ ಇದನ್ನ ಫ್ರೈ ಮಾಡ್ಕೊಂಡಿದ್ದಾರೆ. ನೋಡಿ, ಈಗ ಎಣ್ಣೆ ಹಾಕೊಂತ ಇದಾರೆ. ನೋಡಿ, ಸನ್ಪ್ಯೂರ್ ಎಣ್ಣೆ ಒಂದು ಅರ್ಧ ಲೀಟರ್ ಎಣ್ಣೆ ಹಾಕೊಂಡಿದ್ದಾರೆ. ನೋಡಿ, ಅದರಲ್ಲಿ ಈಗ ತುಪ್ಪ ಹಾಕೊಂತ ಇದಾರೆ. ನಂದಿನಿ ತುಪ್ಪ ಒಂದು ಸ್ವಲ್ಪ, 100 ml ನಂದಿನಿ ತುಪ್ಪ. ಸ್ನೇಹಿತರೆ ನೋಡಿ, ಈಗ ಖಾರಾಬಾತ್ಗೆ ಈರುಳ್ಳಿ ಹಾಕೊಂಡಿದ್ದಾರೆ. ಈರುಳ್ಳಿ 1 kg ಅಷ್ಟು ಈರುಳ್ಳಿ, ಮತ್ತೆ ಶುಂಠಿ ಈ ತರ ಸಣ್ಣ ಕಟ್ ಮಾಡ್ಕೊಂಡಿದ್ದಾರೆ, ಮತ್ತೆ ಸ್ವಲ್ಪ ಹಸಿಮೆಣಸಿನಕಾಯಿ, ಮತ್ತೆ ಇದರಲ್ಲಿ ತರಕಾರಿ ಹಾಕೊಂಡಿದ್ದಾರೆ. ನೋಡಿ, ಬೀನ್ಸು ಮತ್ತೆ ಕ್ಯಾರೆಟ್ ಮತ್ತೆ ಕರ್ಬೇವು ಸೊಪ್ಪು. ನೋಡಿ, ಇಷ್ಟೊಂದು ತಗೊಂಡಿದ್ದಾರೆ. ನೋಡಿ, ಈಗ ಎಣ್ಣೆ ತುಪ್ಪ ಕಾದಿದೆ. ಎಣ್ಣೆ ತುಪ್ಪ ಕಾದ್ಮೇಲೆ ಈಗ ಸಾಸಿವೆ ಮತ್ತೆ ಕಡಲೆಬೇಳೆ ಹಾಕೊಂಡಿದ್ದಾರೆ. ನೋಡಿ, ಸ್ವಲ್ಪ ಉದ್ದಿನಬೇಳೆ, ಸ್ವಲ್ಪ ಜೀರಿಗೆ. ನೋಡಿ, ಈಗ ಸ್ವಲ್ಪ 1 ಹಿಡಿಯಷ್ಟು ಗೋಡಂಬಿ ಹಾಕೊಂಡಿದ್ದಾರೆ. ನೋಡಿ, ಗೋಡಂಬಿ ಹಾಕಿದ್ದು ನೆಕ್ಸ್ಟ್ ಸೆಕೆಂಡು ಈಗ ತರಕಾರಿ ಹಾಕೊಂಡಿದ್ದಾರೆ. ತರಕಾರಿ ಮತ್ತೆ ಕರಿಬೇವು ಸೊಪ್ಪು, ಬೀನ್ಸು, ಕ್ಯಾರೆಟು, ಕರಿಬೇವು ಸೊಪ್ಪು. ನೋಡಿ, ಈಗ ಹಸಿಮೆಣಸಿನಕಾಯಿ, ಅದರಲ್ಲಿ ಈಗ ಶುಂಠಿ, ನೋಡಿ, ಇದೆಲ್ಲಾನು ಜಸ್ಟ್ ಒಂದು 1 ನಿಮಿಷ ಇದನ್ನೆಲ್ಲ ಫ್ರೈ ಮಾಡ್ಕೊಂಡಿದ ನಂತರ ಈಗ ಈರುಳ್ಳಿ ಹಾಕೊಂಡು ಈಗ ಫ್ರೈ ಮಾಡ್ತಾ ಇದ್ದಾರೆ. ನೋಡಿ, ಇದರಲ್ಲಿ ಈಗ ಈರುಳ್ಳಿ ಎಲ್ಲ ಒಂದು 3 ರಿಂದ 4 ನಿಮಿಷ ಇದನ್ನ ಫ್ರೈ ಮಾಡ್ಕೊಂಡಿದ್ದಾರೆ. ಫ್ರೈ ಮಾಡ್ಕೊಂಡಿದ ನಂತರ ಈಗ ಸಕ್ಕರೆ ಹಾಕೊಂಡಿದ್ದಾರೆ. ಓಕೆ. ನೋಡಿ, 1 ಹಿಡಿ ಪುಡಿ ಕಲ್ಲುಪ್ಪು ಹಾಕೊಂಡಿದ್ದಾರೆ. ನೋಡಿ, ಸಕ್ಕರೆ ಕಲ್ಲುಪ್ಪು ಹಾಕೊಂಡು ಈಗ ಫ್ರೈ ಮಾಡ್ತಾ ಇದ್ದಾರೆ. ನೋಡಿ, ಇದರಲ್ಲಿ ಈಗ 2 ಲೀಟರ್ ನೀರು ಹಾಕೊಂಡಿದ್ದಾರೆ. ನೋಡಿ, ಇದು ಬಿಸಿ ನೀರು. ನೋಡಿ, 3 ಲೀಟರ್ ಅಷ್ಟು ನೀರು ಹಾಕೊಂಡಿದ್ದಾರೆ. ನೋಡಿ, ಈಗ ಇದರಲ್ಲಿ ಹಾಲು ಹಾಕೊಂಡಿದ್ದಾರೆ. ಒಂದು ಅರ್ಧ ಲೀಟರ್ ಹಾಲು. ನೋಡಿ, ಹಾಲು ಹಾಕಿ ಈಗ ಒಂದು 2 ನಿಮಿಷ ಆಗಿದೆ. ನೋಡಿ, ಫುಲ್ ಕುದಿ ಬಂದಿದೆ. ಕುದಿ ಬಂದ್ಮೇಲೆ ಈಗ ರವೆ ಹಾಕೊಂತ ಇದ್ದಾರೆ. ಇದು ಬಾಂಬೆ ರವೆ.
ನೋಡಿ ಈಗ ಕಾಯಿ ಹಾಕ್ಕೊಂತ ಇದಾರೆ. ನೋಡಿ ಈಗ ಅದ್ರ ಮೇಲ್ಗಡೆ ಈಗ ತುಪ್ಪ ಹಾಕ್ಕೊಂತ ಇದಾರೆ. ಒಂದ್ಸತಿ ಮಾತ್ರ ಇದನ್ನ ಮಿಕ್ಸ್ ಮಾಡ್ಕೊಟ್ಟಿದಾರೆ. ಮಿಕ್ಸ್ ಮಾಡ್ಕೊಟ್ಟು ಈಗ ತುಪ್ಪ ಹಾಕಿ ಈಗ ನಿಂಬೆ ಹುಳಿ ಹಾಕೊಂಡು ಈಗ ಮಿಕ್ಸ್ ಮಾಡ್ತಾ ಇದ್ದಾರೆ. ನೋಡಿ ಈಗ ಖಾರ ಬಾತು ರೆಡಿ ಆಗಿದೆ. ಈಗ ಬನ್ನಿ ನೋಡೋಣ ಈಗ ಕೇಸರಿ ಬಾತ್ ಯಾವ ರೀತಿ ಮಾಡ್ತಾರೆ ಅಂತ ಹೇಳ್ಬಿಟ್ಟು ತೋರಿಸ್ಕೊಡ್ತೀನಿ. ನೋಡಿ ಈಗ ನೀರು ಹಾಕ್ಕೊಂತ ಇದಾರೆ. ನೋಡಿ ಇವರು ಅಳತೆ ಪ್ರಕಾರ ನೀರು ಹಾಕ್ಕೊಂತ ಇದಾರೆ. ನೋಡಿ ಈಗ 4 ಲೀಟರ್ ನೀರು ಹಾಕೊಂಡಿದ್ದಾರೆ ಇದರಲ್ಲಿ. ನೋಡಿ 1 ಲೀಟ್ರ್ ರವೆಗೆ 4 ಲೀಟರ್ ನೀರು ಹಾಕೊಂಡಿದ್ದಾರೆ. ನೋಡಿ ಇದರಲ್ಲಿ ಈಗ 1 ಲೀಟರ್ ಸಕ್ಕರೆ ಹಾಕೊಂಡಿದ್ದಾರೆ. 1 2 ಲೀಟರ್. ನೋಡಿ 2 ಲೀಟರ್ ಇದರಲ್ಲಿ ಸಕ್ಕರೆ ಹಾಕೊಂಡಿದ್ದಾರೆ. ನೋಡಿ ಈಗ ಸಕ್ಕರೆ ಎಲ್ಲ ಕರಗಿದೆ, ಕುದಿ ಬಂದಿದೆ. ಕುದಿ ಬಂದ್ಮೇಲೆ ಈಗ ಪೈನಾಪಲ್ ಹಾಕೊಂಡಿದ್ದಾರೆ. ನೋಡಿ 1 ಪೈನಾಪಲ್ ಇದರಲ್ಲಿ. ನೋಡಿ ಕೇಸರಿ ಬಾತ್ ಮಾಡೋದಕ್ಕೆ ಒಂದು 1/4 ಲೀಟರ್ ಅಷ್ಟು ತುಪ್ಪ ಹಾಕೊಂಡಿದ್ದಾರೆ. ನೋಡಿ 1/4 ಲೀಟರ್ ತುಪ್ಪ ಹಾಕೊಂಡು ಮತ್ತೆ 1/4 ಲೀಟರ್ ಅಷ್ಟು ಎಣ್ಣೆ ಹಾಕೊಂಡಿದ್ದಾರೆ. ಇದು ಸನ್ಪ್ಯೂರ್ ಎಣ್ಣೆ ಹಾಕೊಂಡು ಈಗ ಕಾಯಿಸ್ಕೊತಾ ಇದ್ದಾರೆ. ನೋಡಿ ಈಗ ಸ್ವಲ್ಪ ಲವಂಗ ಹಾಕೊಂಡಿದ್ದಾರೆ. ಒಂದು 10 ರಿಂದ 12 ಲವಂಗ. ಇದು ಏನ್ ರವೆ ಸರ್? ಇದು ಬಾಂಬೆ ರವೆ. ನೋಡಿ ಈಗ ಬಾಂಬೆ ರವೆ ಹಾಕೊಂತ ಇದ್ದಾರೆ. ಇದು ಬಾಂಬೆ ರವೆ 1 ಲೀಟರ್ ಹಾಕೊಂತ ಇದ್ದಾರೆ. ಇದು 1 ಲೀಟರ್ಗೆ ಇದು 4 ಲೀಟರ್ ನೀರು. ನೋಡಿ ಈಗ 1 ಹಿಡಿ ಅಷ್ಟು ಗೋಡಂಬಿ, 1 ಹಿಡಿ ದ್ರಾಕ್ಷಿ, ನೋಡಿ ಗೋಡಂಬಿ ದ್ರಾಕ್ಷಿ ಎಲ್ಲ ಹಾಕಿ ಒಂದು 2 ರಿಂದ 3 ನಿಮಿಷ ಇದನ್ನ ಫ್ರೈ ಮಾಡ್ಕೊಂಡಿದ್ದಾರೆ. ಲೋ ಫ್ಲೇಮ್ ಅಲ್ಲಿ ಫ್ರೈ ಮಾಡ್ಕೊಂಡು ನಂತರ ಈಗ ಅರಿಶಿನ ಪುಡಿ ಹಾಕೊಂಡಿದ್ದಾರೆ. ಏಲಕ್ಕಿ ಪೌಡರ್. ಓಕೆ. ನೋಡಿ ಈಗ ಇದರಲ್ಲಿ 1 ಟೀ ಸ್ಪೂನು ಏಲಕ್ಕಿ ಪೌಡರ್ ಹಾಕೊಂಡಿದ್ದಾರೆ. ನೋಡಿ ಇದರಲ್ಲಿ ಏಲಕ್ಕಿ ಮತ್ತೆ ಸಕ್ಕರೆ ಇದನ್ನ ಪುಡಿ ಮಾಡಿ ಇಟ್ಕೊಂಡಿರ್ತಾರೆ. ಅದನ್ನ ಈಗ 1 ಟೀ ಸ್ಪೂನ್ ಹಾಕೊಂಡಿದ್ದಾರೆ. ನೋಡಿ ಪೈನಾಪಲ್ ಹಾಕೊಂಡು ಇದನ್ನ ಒಂದು 10 ನಿಮಿಷ ಇದನ್ನ ಕುದಿಸ್ಕೊಂಡಿದ್ದಾರೆ ನೀರಲ್ಲಿ. ನೀರು ಸಕ್ಕರೆ ಎಲ್ಲ ಹಾಕಿ ನೋಡಿ ಕುದಿದ ನಂತರ ಈಗ ಇದ್ರಲ್ಲಿ ಹಾಕೊಂಡಿದ್ದಾರೆ. ನೋಡಿ ಇದು ಇಷ್ಟು ಮಾತ್ರ ಇದನ್ನ ಫ್ರೈ ಮಾಡ್ಕೊಳ್ತಾರೆ. ಅದೇ ನೋಡಿದ್ರಲ್ಲ, ಒಂದು ಖಾರ ಬಾತು ಮತ್ತೆ ಕೇಸರಿ ಬಾತು ಶ್ರೀನಿಧಿ ವೈಭವ ಹೋಟ್ಲಲ್ಲಿ ಯಾವ ರೀತಿ ಮಾಡಿದ್ರು ಅಂತ ಬಿಟ್ಟು. ನೋಡಿ ಇವೆರಡು ಅಷ್ಟೇ ತುಂಬಾನೇ ಚೆನ್ನಾಗಿತ್ತು. ನಾನು ಅಲ್ಲೇ ಟೇಸ್ಟ್ ಮಾಡಿದೆ. ಇವ್ರು ಮಾಡಿರುವಂತ ಎಲ್ಲಾ ಟಿಫನ್ಸ್ ನಾನು ಟೇಸ್ಟ್ ಮಾಡಿದೆ. ತುಂಬಾನೇ ಚೆನ್ನಾಗಿದೆ. ನೋಡಿ ಈ 1 ಲೀಟರ್ ಖಾರ ಬಾತ್ಗೆ ಆಲ್ಮೋಸ್ಟ್ ಇವರು 1/2 kg ಅಷ್ಟು ಇದು ಈರುಳ್ಳಿ ಹಾಕಿ ಮತ್ತೆ ಅದರಲ್ಲಿ ತರಕಾರಿ ಹಾಕಿ ಮಾಡಿದಂಥದ್ದು. ಇದಂತೂ ತುಂಬಾನೇ ಚೆನ್ನಾಗಿತ್ತು. ಮತ್ತೆ ಕೇಸರಿ ಬಾತು ಅಷ್ಟೇ ಬಾಯಲ್ಲಿಟ್ಟರೆ ಅಷ್ಟೇ ಕರ್ಗೋಗ್ತಾ ಇತ್ತು, ಅಷ್ಟೊಂದು ಚೆನ್ನಾಗಿತ್ತು. ತುಂಬಾನೇ ಕರೆಕ್ಟಾಗಿ ಮೆಜರ್ಮೆಂಟ್ ಪ್ರಕಾರ ಇವರು ಸಕ್ಕರೆ ಮತ್ತೆ ನೀರು ಮತ್ತೆ ರವೆ ಹಾಕಿ ಮಾಡಿರೋಂಥದ್ದು. ತುಂಬಾನೇ ಚೆನ್ನಾಗಿತ್ತು. ನೋಡಿ ನೀವಿನ್ನೂ ಒಂದ್ಸತಿ ವಿಸಿಟ್ ಮಾಡಿಲ್ಲ ಅಂತಂದರೆ ನೀವು ಒಂದ್ಸತಿ ವಿಸಿಟ್ ಮಾಡಿ. ನಿಮ್ಮೆಲ್ಲರಿಗೂ ಸಖತ್ ಇಷ್ಟ ಆಗುತ್ತೆ. ನೋಡಿ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅನ್ಕೊಂತೀನಿ. ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು. ಬಾಯ್ ಬಾಯ್.